ಹಲೋ ಎವ್ರಿವನ್, ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ಬಾಲುಶಾಹಿಯನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬೇಕ್ರಿ ಸ್ಟೈಲ್ ಬಾಲುಶಾಹಿಯನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು. 300 ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡು ಇದನ್ನು ಸಾಣಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಚಮಚದಷ್ಟು ಬೇಕಿಂಗ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. 1-2 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟಿಗೆ ಅರ್ಧ ಬಟ್ಲದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಿಂದ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಂಡಿಂದ ಈ ಥರ ಮುಷ್ಟಿ ಕಟ್ಟಿದರೆ ಹಿಟ್ಟು ರೆಡಿ ಆಗಿದೆ ಅಂತ ಅರ್ಥ. ಈಗ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈ ಹಿಟ್ಟಿನ ಬ್ಯಾಟರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟಿಗೆ ನಾವು ನಾದಿಕೊಳ್ಳಬಾರ್ದು, ಜಸ್ಟ್ ಉಂಡೆ ಆ ಥರ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಬಿಟ್ರೆ ಸಾಕು. ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಅರ್ಧ ತಾಸುವರೆಗೆ ಇದನ್ನು ನೆನೆಯಲ್ಲಿ ಇಟ್ಬಿಡೋಣ. ಈಗ ಒಂದು ಬೌಲ್ನಲ್ಲಿ 200 ಗ್ರಾಮ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಯ ಅರ್ಧ ಪ್ರಮಾಣದಷ್ಟು ನೀರನ್ನು ಬೆರೆಸ್ಕೊಂಡ್ಬಿಟ್ಟು ಇದರ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಕ ಕುದಿಯಲಿಟ್ಬಿಟ್ಟು 8-10 ಎಸಳು ಕೇಸರನ್ನು ತೆಗೆದುಕೊಂಡು ಇದನ್ನು ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಡೆಯುತ್ತೆ. ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಪಾಕ ಅಂದರೆ 1 ಎಳೆ 2 ಎಳೆ ಆಗುವಂಗೆ ಬಾಯ್ಲ್ ಮಾಡ್ಕೋಬಾರ್ದು. ಜಸ್ಟ್ ಸ್ವಲ್ಪ ಕೈಗೆ ಅಂಟ್ಕೊಂಡ್ಬಿಟ್ರೆ ಸಾಕು. ಸಕ್ಕರೆಯಲ್ಲಿ ಏನೇ ಕಸರಿದ್ರೂ ತೆಗೆದುಕೊಳ್ಳಿಕ್ಕೆ 1-2 ಟೇಬಲ್ ಸ್ಪೂನ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಲು ಹಾಕ್ಕೊಳ್ಳೋದ್ರಿಂದ ಏನೇ ಕಸರಿದ್ರೂ ಮೇಲೆ ಈ ಥರ ಬಂದುಬಿಡುತ್ತೆ. ಅದನ್ನು ಒಂದು ಚಹಾ ಸೋಸುವ ಸೋಸಣಿಕೆಯಿಂದ ತಕ್ಕೊಂಬಿಟ್ರೆ ನಡೆಯುತ್ತೆ. 2 ಏಲಕ್ಕಿಯ ಮೊಗ್ಗುಗಳನ್ನು ಅದರ ಬಾಯಿಯನ್ನು ಸ್ವಲ್ಪ ಒಡ್ಕೊಂಬಿಟ್ಟು ಪೂರ್ತಿಯಾಗಿ ಹಾಗೆ ಬಿಟ್ಬಿಡ್ತಾ ಇದ್ದೀನಿ. ನೀವು ಬೇಕಂದರೆ ಕುಟ್ಟು ಹಾಕ್ಕೋಬೋದು. ಈ ಬಾಲುಶಾಹಿ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿದೆ. ನೀವು ತಪ್ಪದೆ ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ಮಾಡಿದರೂ ಆರಾಮಾಗಿ ಮಾಡ್ಕೋಬೋದು. ಈಗ ಕೇಸರಿನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲರು ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಜಾಸ್ತಿ ಬಾಯ್ಲ್ ಮಾಡೋದೇನು ಬೇಡ, ಇಲ್ಲ ಅಂದರೆ ಪದೇ ಪದೇ ಬಾಯ್ಲ್ ಮಾಡೋದರಲ್ಲಿ ಇದು ತುಂಬ ಗಟ್ಟಿಯಾಗಿಬಿಡುತ್ತೆ. ಈಗ ಸ್ವಲ್ಪ ಅಂಟಂಟಾಗಿದೆ. ಇದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಕೆಳಗಿಟ್ಬಿಡ್ತಾ ಇದ್ದೀನಿ. ಈಗ ಮುಂಚೆ ಹಚ್ಕೊಂಡಿರುವ ಹಿಟ್ಟನ್ನು ತೆಗೆದುಕೊಂಡ್ಬಿಟ್ಟು ಈ ಥರ ಪದರಾಗಿ ಬಿಡಿಸ್ಕೊಳ್ತಾ ಇದನ್ನು ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಬಾಲುಶಾಹಿ ತುಂಬಾ ಪದರಾಗಿ ಬರುತ್ತೆ. ಈಗ ಸಮ ಪ್ರಮಾಣದ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ಹಗುರಾದ ಕೈಯಿಂದ ಗೋಲ್ ಮಾಡಿಕೊಂಡು ಅದರ ನಡುವೆ ಒಂದು ಗೋಲಾಕಾರದ ಹೋಲನ್ನು ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇದೇ ಥರ ಎಲ್ಲ ಬಾಲುಶಾಹಿಯನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ಕಡಾಯಿಯಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡಿರುವ ಬಾಲುಶಾಹಿಗಳನ್ನು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಅದರೊಳಗೆ ಎಷ್ಟು ಬರುತ್ತೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಇವುಗಳನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಹಾಗೇ ಫ್ರೈ ಆಗಲು ಬಿಟ್ಟುಬಿಡಿ. ತನ್ನಷ್ಟಕ್ಕೆ ತಾನೇ ಮೇಲೆದ್ದಾಗ ಇದನ್ನು ಹೊಳ್ಳಿಸ್ಕೊಂಬಿಡಿ. ಫ್ರೈ ಆಗಲು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ಅವಸರ ಮಾಡಿದರೆ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡಿದರೆ ಮೇಲೆ ಬೆಂದಿರುವ ಥರ ಇರುತ್ತೆ, ಒಳಗೆಲ್ಲ ಹಸಿ ಉಳಿದಿರುತ್ತೆ. ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಪರ್ಫೆಕ್ಟ್ ಆಗಬೇಕಲ್ವ, ಹಾಗಾಗಿ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗಿದು ಆಗಿದೆ, ಎಲ್ಲವೂ ಫ್ರೈ ಮಾಡ್ಕೊಂಡು ತೆಗೆದುಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಪಾಕ ತಣ್ಣಗಾಗಿರುತ್ತೆ. ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಈ ಬಾಲುಶಾಹಿಯನ್ನು ಪಾಕಕ್ಕೆ ಹಾಕ್ಕೊಂಬಿಟ್ಟು 5 ನಿಮಿಷ 2 ಬದಿ ಡಿಪ್ ಮಾಡಿದರೆ ಸಾಕು. ತೆಗೆದಿಟ್ಕೊಂಡ್ಬಿಡ್ಬೇಕು, ಇಲ್ಲ ಅಂದರೆ ಮೆತ್ತಗಾಗ್ಬಿಡುತ್ತೆ. ಈ ಥರ ಎಲ್ಲ ಬಾಲುಶಾಹಿಗಳನ್ನು ಮಾಡಿಕೊಂಡು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ತುಂಬಾ ಇಷ್ಟ ಆಗುವ ರೆಸಿಪಿ. ನನ್ನ ರೆಸಿಪಿ ಹೆಂಗೆ ಅನಿಸಿತ್ತಂತ ಕಮೆಂಟ್ ಮಾಡಿ. ಬಾಲುಶಾಹಿ ನೀವು ಟ್ರೈ ಮಾಡಿ ನೋಡಿ. ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮತ್ತು ಫ್ರೆಂಡ್ ಸರ್ಕಲಲ್ಲೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.